आपने अडानी का नाम सुना है? ತಾವು ಅದಾನಿಯನಂತವರ ಹೆಸರನ್ನ ಕೇಳಿದ್ದೀರಾ? सुना है, सुना होगा ಕೇಳಿದ್ದೀರಾ? कि अडानी जी वो उद्योगपति हैं जिनको इस देश की सारी संपत्ति सौंप दी गई है। ಅದಾನಿ ಯಾವ ರೀತಿಯಾದಂತ ಬಂಡವಾಳಶಾಹಿ ಉದ್ಯಮಿ ಆಗಿದ್ದಾರೆ ಅಂತಂದ್ರೆ ಈ ದೇಶದ ಎಲ್ಲ ಸಂಪತ್ತು ಸಂಪನ್ಮೂಲಗಳನ್ನ ಅದಾನಿ ಅವ್ರ ಕೈಗೆ ಬಿಜೆಪಿ ಸರ್ಕಾರ ಕೊಟ್ಟಿದೆ। और जब हम संसद में चीखते चिल्लाते हैं कि इनके खिलाफ अमेरिका में केस है, उसकी जांच करो, तो हमारा मुंह बंद किया करने की कोशिश होती है। क्यों? क्योंकि उस अमेरिका के केस में क्या था? यही था ना कि उन्होंने अधिकारियों को, सरकार को घूस दी ताकि आपके बिजली के बिल बढ़ा पाए। तो आपके लिए बिजली का दाम बढ़ता चला जा रहा है और उनका संरक्षण हो रहा है। ಇವತ್ತು ನಾವು ಸಂಸತ್ತಿನಲ್ಲಿ ಅದಾನಿ ಅವರ ವಿರುದ್ಧವಾಗಿ ಹೋರಾಟ ಮಾಡಿದಾಗ ವಿದೇಶಗಳಲ್ಲಿ ಅಮೆರಿಕ ದೇಶದಲ್ಲಿ ಅದಾನಿ ಅವರ ವಿರುದ್ಧವಾಗಿ ಕ್ರಮ ಆಗಿದೆ, ಕೇಸ್ ಆಗಿದೆ ಅಂತ ಹೇಳಿದಾಗ ನಾವು ಸದನದಲ್ಲಿ ಸಂಸತ್ತಲ್ಲಿ ಮಾತಾಡಕ್ಕೆ ಪ್ರಯತ್ನ ಮಾಡಿದಾಗ ನಮ್ ಬಾಯಿಗೆ ಬೀಗ ಹಾಕಿ ಬಾಯಿ ಮುಚ್ಚಂತ ಕೆಲಸನ ಇವತ್ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ। ಅಲ್ಲಿ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದಾದ್ರೂ ಏನು? ಇದೇ ಅದಾನಿ ಅವರು ತಮ್ಮ ಅಧಿಕಾರನ ಬಳಸ್ಕೊಂಡು, ರಾಜಕಾರಣಿಗಳನ್ನ ಬಳಸ್ಕೊಂಡು, ಅಧಿಕಾರಿಗಳನ್ನ ಬಳಸ್ಕೊಂಡು ವಿದ್ಯುತ್ತಿನ ಬೆಲೆ, ವಿದ್ಯುತ್ತಿನ ದರನ ಜಾಸ್ತಿ ಮಾಡಿ ರೈತರಿಗೆ ತೊಂದರೆ ಕೊಡ್ತಾ ಇದಾರಂತ ನಾವು ಹೋರಾಟ ಮಾಡಿದ್ರೆ ನಮ್ ಬಾಯಿಗಳಿಗೆ ಬೀಗ ಹಾಕ್ಸಂತ ಕೆಲಸನ ಇವತ್ ಬಿಜೆಪಿ ಅವ್ರು ಮಾಡ್ತಾ ಇದಾರೆ। इसको कहते हैं संविधान के खिलाफ नीतियां बनाना। ಇದನ್ನ ನಾವು ಹೇಳ್ತಾ ಇರ್ತಕ್ಕಂಥದ್ದು ಸಂವಿಧಾನದ ವಿರೋಧವಾದಂತ ಭಾರತದ ಸೃಷ್ಟಿ ಮಾಡಂತದ್ದು। इस देश का किसान संकटों से घिरा हुआ है। ಈ ದೇಶದಲ್ಲಿರ್ತಕ್ಕಂಥ ರೈತ ನೂರಾರು ಸಂಕಷ್ಟಗಳ ಬಲೆಯಲ್ಲಿ ಸಿಕ್ಕಾಕಿ ನರಳ್ತಾ ಇದ್ದಾನೆ। एक एक लाख रुपए के लिए आत्महत्या करता है। ಒಂದೊಂದು ಲಕ್ಷ ರೂಪಾಯಿಗೋಸ್ಕರ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ। कर्ज में डूबता है। ಇವತ್ತವರು ಅದರಲ್ಲಿ ಮುಳುಗ್ತಾ ಇದ್ದಾರೆ। जहां देखता है वहां महंगाई है। ಎಲ್ಲೆಲ್ಲಿ ಕಣ್ಣಾಯಿಸಿದ್ರು ಕೂಡ ಅಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ। पेट्रोल डीजल के दाम बढ़ जाते हैं। ಪೆಟ್ರೋಲ್ ಡೀಸೆಲಿನ ಬೆಲೆ ಗಗನಕ್ಕೇರೋಗಿವೆ। हर चीज पे जीएसटी भरनी पड़ती है, ट्रैक्टर पे जीएसटी, हर किसान के लिए जितनी भी चीजों का इस्तेमाल करना पड़ता है उस सब पे जीएसटी होती है। ಪ್ರತಿಯೊಂದು ವಸ್ತು ಮೇಲೂ ಕೂಡ ಇವತ್ತು ಜಿಎಸ್ಟಿ ನ ತೆರಿಗೆ ಕಟ್ಟಬೇಕಾಗ್ತದೆ। ರೈತನ ಬಳಸಂತ ಸಂಪಗ್ರಿಗಳು, ಸಂಪನ್ಮೂಲಗಳ ಮೇಲೆಲ್ಲದರಲ್ಲಿ ಕೂಡ ಇವತ್ತು ಜಿಎಸ್ಟಿ ಕಟ್ಟಂತ ಒಂದು ಹೊರೆ ರೈತನ ಮೇಲೆ ಬೀಳ್ತಾ ಇದೆ। तो वो कर्ज में डूब रहा है। ಇವತ್ತು ಅವನು ಸಾಲದಲ್ಲಿ ಮುಳುಗ್ತಾ ಇದ್ದಾನೆ। और दूसरी तरफ बड़े बड़े उद्योगपतियों को 17 लाख करोड़ का कर्ज माफ कर देती है ये सरकार। ಇವತ್ತಿವೆಲ್ಲ ನಡೀತಾ ಇರ್ಬೇಕಾದಾಗ ಕೂಡ ರೈತನು ಈ ರೀತಿಯಾದಂತ ಸಂಕಷ್ಟದಲ್ಲಿರ್ಬೇಕಾದಾಗ ತಾವೇನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಬಂಡವಾಳ ಶಾಹಿಗಳ 17 ಲಕ್ಷ ಕೋಟಿ ರೂಪಾಯಿಗಳ ಸಾಲನ ನೀವು ಮನ್ನಾ ಮಾಡಿದೀರಾ। ये संविधान के खिलाफ है। ಇದು ಸಂವಿಧಾನದ ವಿರೋಧಿಯಾದಂತ